ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಆ ಕಾಂಪೌಂಡ್ ಒಳಗಡೆ ಎಷ್ಟು ಜಾಗ ಇದೆ ಅಂದ್ರೆ ಒಂದು ಥಿಯೇಟರ್ ಕಟ್ಬೋದು ಅಷ್ಟು ಜಾಗ ಇದೆ. ಅಲ್ಲಿ ಮಾಡೋಕ್ ಸಾಧ್ಯ. ಒಂದ್ ಕಡೆ ನಾಟಕ ನಡೀತಿರುತ್ತೆ, ಇನ್ನೊಂದ್ ಕಡೆ ಸಿನಿಮಾ ನಡೀತಿರುತ್ತೆ. ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆ. ಸರ್ಕಾರ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಾಗ ಅಲ್ಲಿ ಕೋಟಿಗಳ ಸಿನಿಮಾವನ್ನು ಹಾಕ್ಲಿ, ಲಕ್ಷಗಳ ಸಿನಿಮಾನು ಹಾಕ್ಲಿ, ಸದಭಿರುಚಿಯ ಚಿತ್ರಗಳನ್ನ ನಮ್ಮ ಜನರಿಗೆ ತಲುಪಿಸುವ ಜವಾಬ್ದಾರಿ ಇದೆಯಲ್ಲ, ಅದು ಸರ್ಕಾರದ್ದು ಹೌದು, ನಮ್ಮ ಕ್ಷೇತ್ರದ್ದು ಹೌದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದರೆ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟರು, ಆದರೆ ಬಜೆಟ್ ಅಲ್ಲಿ ಅದು ಪ್ರಕಟ ಆಗಲಿಲ್ಲ. ಅದು ಈಗ ಹೊಸ ಸರ್ಕಾರ ಬಂದಿದೆ, ಅದರ ಮುಂದೆನೂ ನಾನಂತೂ ಹೇಳ್ತಾ ಹೋಗ್ತೇನೆ, ಚಿತ್ರರಂಗ ಎಷ್ಟು ಮಟ್ಟಿಗೆ ಅದಕ್ಕೆ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರು ಇಲ್ಲೇ ಕೂತಿದ್ದಾರೆ, ಸುಂದರರಾಜ್ ಅವರು, ಅವರೆಲ್ಲ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ ಗೊತ್ತಿಲ್ಲ. ಬೆಂಬಲ ಕೊಡ್ಬಹುದು, ಕೊಡ್ತಾರೆ ಅಂತ ನಾವು ಭಾವಿಸ್ಕೊಳ್ಳೋಣ. ಅಂಥದ್ದೊಂದು ಕೆಲಸ ಆದರೆ ಕನ್ನಡ ಚಿತ್ರರಂಗ ಇದೆಯಲ್ಲ, ಅದು ಜನಗಳಿಗೆ ಸುಲಭವಾಗಿ ತಲುಪಿಸೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಎಲ್ಲಾ ತರ ಸಿನಿಮಾಕ್ಕೆ ನಾವು ಬೇಡ ಅನ್ನೋದಿಲ್ಲ, ಆದ್ರೆ ಆದ್ಯತೆಯ ಮೇಲೆ ಪ್ರಯೋಗಾತ್ಮಕವಾಗಿರ್ತಕ್ಕಂಥ, ಕಲಾಪ್ರಧಾನವಾಗಿರ್ತಕ್ಕಂತಹ ಸಿನಿಮಾಗಳನ್ನು ಹಾಕುವುದಕ್ಕೆ ಸರ್ಕಾರ ಮಿನಿ ಚಿತ್ರಮಂದಿರಗಳನ್ನ ನಿರ್ಮಾಣ ಮಾಡಬೇಕು. 100 ಮಾಡೋದು ಬೇಡ, ಪ್ರಯೋಗಾತ್ಮಕವಾಗಿ ಒಂದು ಜಿಲ್ಲೆಗೆ ಒಂದನ್ನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಖಾಂತರವಾಗಿ ಹೇಳ್ತಾ, ಈ ಮುಂದೆ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾಗಿ ಬೇಗ ಮುಗಿಯುತ್ತೆ. ಈ ನನ್ನ ಈ ಪ್ರಾಸ್ತಾವಿಕವಾದಂತ ಈ ಮಾತುಗಳು ಮುಗಿದ ಕೂಡಲೇ ಈಗ ಮುಗಿಸ್ತಾ ಇದ್ದೀನಿ. ಮುಗಿದ ಕೂಡಲೇನೆ ಇಲ್ಲಿ ಏನಿದೆ, ಈ ತೆರೆಯನ್ನ ಅರ್ಜುನ್ ಜನ್ಯ ಅವರು ಸರಿಸೋದ್ರ ಮುಖಾಂತರ ಅಲ್ಲೊಂದು ಫಲಕ ಅಥವಾ ಒಂದು ಪೋಸ್ಟರ್ ಸರಳ ಮಾದರಿ ಇದೆ, ಅದನ್ನು ಸರಿಸೋದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡ್ತಾರೆ. ಆ ಉದ್ಘಾಟನೆ ಮಾಡುವ ಸಂದರ್ಭದ ಒಳಗಡೆ ನಮ್ಮ ಚಿತ್ರತಂಡದವರೆಲ್ಲರೂ, ಕಲಾವಿದರು, ಕಲಾವಿದೆಯರು ಮತ್ತು ತಂತ್ರಜ್ಞರು ಎಲ್ಲರೂ ಜೊತೆಲಿರಬೇಕು. ಒಂದು ಫೋಟೋ ಆದ ಮೇಲೆ ನಾವು ಹಾಡುಗಳನ್ನ ತೋರಿಸ್ತೇವೆ. ಹಾಡಿನ ನಂತರದಲ್ಲಿ ಕೆಲವು ಆಯ್ದ ವ್ಯಕ್ತಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಇದು ಕಾರ್ಯಕ್ರಮದ ಒಟ್ಟು ಸ್ವರೂಪ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಇಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ನಮ್ಮ ಮಹಾಕವಿ ಚಿತ್ರತಂಡದ ಪರವಾಗಿ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಅರ್ಜುನ್ ಜನ್ಯ ಅವರನ್ನ ಸ್ವಾಗತಿಸ್ತೇನೆ. ದಯವಿಟ್ಟು ತಾವು ಬರಬೇಕು. ಹಾಗೆ ನಮ್ಮ ಇಡೀ ಕಲಾವಿದರು, ಕಲಾವಿದೆಯರು ಮತ್ತು ತಂತ್ರಜ್ಞರು ದಯವಿಟ್ಟು ಎಲ್ಲ ಬರಬೇಕು ಅಂತ ಕೇಳ್ಕೊಳ್ತೇನೆ. ಇದನ್ನು ತೆಗೆದ ಮೇಲೆ ಎಲ್ಲರೂ ಮೇಲಕ್ಕೆ ಹೋಗೋಣ ಅಂತ. ಸರ್ ಸ್ವಲ್ಪ ಹತ್ರ ಬನ್ನಿ ಸರ್, ಸುರೇಶ್ ಸರ್, ಪೋಸ್ಟರ್ ಹತ್ರ, ಪೋಸ್ಟರ್ ಸ್ವಲ್ಪ ಇದಕ್ಕೆ ಬನ್ನಿ ಕಿಶೋರ್ ಸರ್. ಅಪ್ಪ ನಾನು ಒಂದು ತೆಕ್ಕೊಂಡ್ಬಿಡ್ತೀನಿ, ಆಗಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ ಹಂಗೆ ಹಂಗೆ. ರೆಡಿ, ನೀವು ಬರ್ರಿ ಕಿಶೋರ್ ಹತ್ರ. ರೆಡಿ, ಏನೇನು ಮಾಡ್ಬೇಕು ಹೇಳಿ. ಹಾಗೆ ಸರ್ ಬರ್ಬೋದು ಸರ್. ಹಂಗೆ 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 ವಿಶೇಷ ಏನಂದ್ರೆ ಇದು ಬರ್ಗೂರ್ ಸರ್ ನಿರ್ದೇಶನದ 25ನೇ ಚಿತ್ರ. ದಯವಿಟ್ಟು ಎಲ್ಲರೂ ಬನ್ನಿ ಅನುಷಾ, ಚಿತ್ರದ ನಾಯಕಿ. ಚಿತ್ರದ
ಸರ್ ಒಂದು ಆಯ್ತಣ್ಣ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಇಲ್ಲಿ ಬಂದರೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ಸರ್ ಬಂದಿದ ತಕ್ಷಣ ಮುಖ್ಯ ಅತಿಥಿಗಳು ಅಂತ ಹೇಳ್ತಾ ಇದ್ದೀರಾ. ಖಂಡಿತವಲ್ಲೂ ನಾವು ಮುಖ್ಯ ಅತಿಥಿಯಾಗಿ ಬಂದಿಲ್ಲ ಸರ್, ತಮ್ಮ ಅಭಿಮಾನಿಯಾಗಿ ಬಂದಿದ್ದೀನಿ. ತಾವು ಮೆಸೇಜ್ ಮಾಡಿದ ತಕ್ಷಣ ನನಗೆ ಆ ಮೆಸೇಜೇ ನನಗೆ ಒಂದು ದೊಡ್ಡ ಒಂದು ಪ್ರಶಸ್ತಿ ಥರ ಅನ್ನಿಸ್ತು. ತಮ್ಮಿಂದ ನನಗೊಂದು ಮೆಸೇಜ್ ಬಂದಿದೆ. ಸೊ ಖಂಡಿತವಲ್ಲೂ ಬಹಳ ಖುಷಿ ಆಯಿತು. ನಾವು ಯೂಶ್ವಲಾಗಿ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಅಲ್ಲಿ ಇಲ್ಲಿ ಇದ್ದಾಗ ಭಾಳಷ್ಟು ಇಂಗ್ಲೀಷ್ ಪದಗಳು, ಆ ಒಂದು ಗ್ಲಾಮರು ಅದು ಇದೆಲ್ಲ ನೋಡಿರ್ತೀವಿ. ಬಟ್ ಇವತ್ತು ಒಂಥರ ಆತ್ಮಶುದ್ಧಿ ಆದಂಗೆ ಅನ್ನಿಸ್ತು ಸರ್. ಇಲ್ಲಿ ಬಂದಿದ್ದೀವಿ, ವಾತಾವರಣ, ತಮ್ಮ ಕನ್ನಡ ಭಾಷೆ, ತಮ್ಮ ನಾಲೆಜು, ನಿಮ್ಮ ಜೊತೆ ಮಾತಾಡೋದು ಒಂದು 10 ನಿಮಿಷ, ಎಷ್ಟೊಂದು ವಿಷಯಗಳು, ಎಷ್ಟು ವಿಷಯ ನಮ್ಗೆ ಗೊತ್ತೇ ಇಲ್ದಿರೋದಿದೆಯಲ್ಲ ಅನ್ನೋದೆಲ್ಲ ಭಾಳ ಖುಷಿ ಆಯಿತು. ಒಂದು ಎಜುಕೇಷನ್ ಥರ ಇತ್ತು ನನಗೆ ಇಲ್ಲಿ ಬಂದಿದ್ದು, ಭಾಳ ಸಂತೋಷ. ಆ್ಯಂಡ್ ಕಿಶೋರ್ ಸರ್ ಅವರ ದೊಡ್ಡ ಅಭಿಮಾನಿ ನಾನು. ಅವ್ರು ಮಾತ್ರ ಇಂಥ ಪಾತ್ರಗಳು ಅಷ್ಟು ಚೊಕ್ಕವಾಗಿ ಮಾಡೋಕ್ಕಾಗೋದು, ಭಾಳ ಖುಷಿ ಇದೆ. ಆ್ಯಂಡ್ ಶಮಿತಾ ಮಲ್ನಾಡ್ ಅವರು, ಶಿ ಈಸ್ ಮೈ ಸಿಸ್ಟರ್. ಅವರು ಅದ್ಭುತವಾಗಿ ಸಂಗೀತ ಮಾಡ್ತಾರೆ. ಈ ಥರದ್ದು ಭಾಳ ಒಳ್ಳೊಳ್ಳೆ ಕೆಲಸಗಳು ಅವ್ರ ಕಡೆಯಿಂದ ಆಗಿದೆ. ಆ್ಯಂಡ್ ಒಂದು ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಭಾಳ ಸಕ್ಸಸ್ಫುಲ್ ಜಾಗದಲ್ಲಿ ನಿಂತಿದ್ದೀರಾ, ಭಾಳ ಖುಷಿ ಆಗ್ತಿದೆ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಈ ಒಂದು ಚಿತ್ರ ದೊಡ್ಡ ಯಶಸ್ವಿ ಆಗಲಿ. ಸರ್ ಹೇಳ್ದಂಗೆ ಅವರ ಆಸೆಗಳು ಗೌರ್ಮೆಂಟ್ ತಿಳ್ಕೊಂಡು ಎಲ್ಲ ನಡೀಲಿ. ಅಲ್ಲಿಂದನೇ ಈ ಬೀಜ ಬಿತ್ತಿದ್ರೆ ಖಂಡಿತ ಕನ್ನಡದ ರೈಟರ್ಸ್ ಏನಿಲ್ಲ ಅಂತ ಇದ್ದೀವಿ. ಅದಕ್ಕೆ ನಾಂದಿಯಾಗಿ ನೀವು ಹೇಳಿದ ಮಾತುಗಳು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಸರ್. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಬರಗೂರು ರಾಮಚಂದ್ರಪ್ಪ ಅವರು ಯಾವತ್ತಿಗೂ ನನಗೆ ಅಪ್ಪಾಜಿಯಾಗಿ ಇರ್ತಾರೆ. ನನ್ನ ಸಂಗೀತದ ಪಯಣ ಅಂದರೆ ಒಬ್ಬ ಗಾಯಕಿಯಾಗಿ ಸುಮಾರು ವರ್ಷಗಳು ಬೇರೆ ಬೇರೆ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರ ಜೊತೆನಲ್ಲಿ ಕೆಲಸ ಮಾಡೋವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟರು. ಅದರ ಮುಖಾಂತರ ನಾನು ಹಾಡುಗಳನ್ನ ಹಾಡ್ಕೊಂಡು ಬರ್ತಾ ಇದ್ದೆ, ಬಹಳಷ್ಟು ಕಲಿತಾ ಇದ್ದೆ. ಆ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ನನ್ನ ಯಾವುದೋ ಬೇರೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದನ್ನು ಮತ್ತು ಒಂದು TV ರಿಯಾಲಿಟಿ ಶೋನಲ್ಲಿ ನಾನು ಸಂಗೀತ ಮಾಡಿದ್ದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರ ಬೆಕ್ಕು ಸಿನಿಮಾಗೆ ಮೊದಲ ಬಾರಿಗೆ ನನಗೆ ಸಂಗೀತ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಅದು 2015ನಲ್ಲಿ. ಆ ಒಂದು ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಒಂದು ಹಾಡಿಗೆ ನಾನೇ ಹಾಡಿದ್ದೆ, ತಳಮಳದ ಮಳೆಯಲ್ಲಿ ಅಂತ ಅವರ ಸಾಹಿತ್ಯಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಆ ಒಂದು ಜರ್ನಿ ಇವಾಗ 8ನೇ ಸಿನಿಮಾ ಅವರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇರೋವಂಥದ್ದು ನಾನು ಸಂಗೀತ ನಿರ್ದೇಶನವನ್ನು. ಮೊದಲಿಗೆ ತುಂಬ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂಥ ಒಂದು ಏನಿದೆ ಲಿಮಿಟೇಷನ್ಸು, ಅದರಲ್ಲಿ ಕೆಲವೊಂದು ಮಾತ್ರ ಅವ್ರು ಮುಂಚೆನೇ ಹೇಳ್ತಾರೆ, ಈ ಥರ ಇರಬೇಕು, ಹೀಗಿದ್ರೆ ಆ ಒಂದು ಸಿನಿಮಾದ ಕಥೆಗೆ ಓಟಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಕಂಪೋಸಿಷನ್ ಇರಲಿ, ಮತ್ತು ಯಾವ ಸಂದರ್ಭ, ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ಈ ಥರ ಇರುತ್ತೆ ಸಿನಿಮಾ ಅನ್ನೋದನ್ನ ಕಥೆಯನ್ನು ಹೇಳಿ ನಮಗೆ ಒಂದಷ್ಟು 2-3 ಕಂಪೋಸ್ ಮಾಡಿ ನಾನು ಅವ್ರಿಗೆ ಕೇಳಿಸಿದಾಗ ಅವರು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅವರು ಸಾಹಿತ್ಯವನ್ನು ಬರೆದು ಸಂಗೀತವನ್ನು ಮಾಡೋದಕ್ಕೇನೆ ಹೆಚ್ಚು ನನಗೆ ಕೊಟ್ಟಿರೋದರು. ಈ ಒಂದು ಜರ್ನಿನಲ್ಲಿ ತುಂಬಾ ಕಲ್ತಿದ್ದೀನಿ ಅವರ ಜೊತೆಯಲ್ಲಿ. ಈ ಒಂದು ಸಿನಿಮಾದಲ್ಲಿ ಮಹಾಕವಿಯಲ್ಲಿ ನಾನು ಕಂಡುಕೊಂಡಂತೆ 9ನೇ ಶತಮಾನದಲ್ಲಿ ಯಾವ್ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಲಿಲ್ಲ, ಅದನ್ನೆಲ್ಲ ಉಪಯೋಗಿಸ್ಬೇಡಿ ಅಂತ ಫಸ್ಟೇ ಹೇಳಿದರು. ಯಾವುದನ್ನು ಉಪಯೋಗಿಸಬಹುದು ನೋಡಿ, ಮತ್ತು ತುಂಬ ಸಿಂಪಲ್ ಆಗಿರಬೇಕು. ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಹಾಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿಯಲ್ಲೇ ಇರಬೇಕು ಅನ್ನುವಂಥದ್ದು ಅವರ ಆಶಯ ಆಗಿತ್ತು. ಆ ಆಶಯಕ್ಕೆ ಧಕ್ಕೆ ಬಾರ್ದಂಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಅದೃಷ್ಟ ಅಂದ್ಕೊಳ್ತೀನಿ, ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಸಿನಿಮಾಗಳು ಅವರ ಅಂಡರ್ ನಾನು ಕೆಲಸ ಮಾಡಿರೋದ್ರಲ್ಲಿ ಇದೊಂದು ಸ್ವಲ್ಪ ವಿಭಿನ್ನ ಯಾಕಿತ್ತು ಅಂತಂದರೆ, ಇದರಲ್ಲಿ ಪಂಪನ ಕಾವ್ಯಕ್ಕೆ ಒಂದು ಕಂಪೋಸ್ ಮಾಡೋವಂಥದ್ದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಯಾಕೆಂದರೆ ಅದು ಹಳೆಯ ಮಟ್ಟುಗಳು ರೀತಿನಲ್ಲಿ ಬರಬೇಕು ಅನ್ನೋವಂಥದ್ದು, ಮತ್ತು ಆ ಪದಗಳನ್ನು ಹೇಳೋದೇನೆ ನಮಗೆ ಕಷ್ಟ. ಅದನ್ನು ಬಹಳ ಚೆನ್ನಾಗಿ ಅವರು ಇದು ಹೀಗೆ ಇರಬೇಕು, ಇದು ಇಲ್ಲಿ ಕಟ್ ಆಗಬೇಕು, ಇಲ್ಲಿ
ಶುರು ಆಗಬೇಕು, ಮತ್ತು ಇದು ಈ ಯಾವ ಥರದಲ್ಲಿ ಪ್ರೊನೌನ್ಸಿಯೇಷನ್ ಇರಬೇಕು. ಒಂದು ಚೂರು ತಪ್ಪಾದ್ರೂ ಕೂಡ ಆದಿಕವಿ ಪಂಪನಿಗೆ ಅವನ ಕಾವ್ಯಕ್ಕೆ ಅವರ ಒಂದು ಇದಕ್ಕೆ ತಪ್ಪು ಮಾಡ್ದಂಗೆ ಆಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಪ್ರತಿಯೊಂದನ್ನು ಬರೆದು ಅದನ್ನ ಆಡಿಯೋದಲ್ಲಿ ಅವರು ಹೇಳಿ ಯಾವ ಥರ ಇರಬೇಕು, ಯಾವ ಥರ ಉಚ್ಚಾರಣೆ ಇರಬೇಕು, ಮಹಾಪ್ರಾಣ ದೀರ್ಘ ಎಲ್ಲನ ಹೇಳ್ಕೊಟ್ಟು ಅದಾದ ನಂತರ ಅದನ್ನ ಕಂಪೋಸ್ ಮಾಡಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಮೊದಲನೇ ಆದಿಕವಿಯ ಆ ಸಾಲುಗಳನ್ನ ನೋಡೋದು, ಕೇಳೋದು, ಓದೋದೇ ಒಂದು ರೋಮಾಂಚನ. ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಒಂದು ಪ್ರಯತ್ನವನ್ನ ಮಾಡುವಂಥ ಅವಕಾಶವನ್ನ ಕೊಟ್ಟಿದ್ರಲ್ಲ, ಅದು ನನಗೆ ತುಂಬಾನೇ ಯಾವಾಗಲೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಆ್ಯಂಡ್ ಈ ಒಂದು ಹಾಡನ್ನ ಹಾಡಿದ್ದು ನಮ್ಮ ಎಲ್ಲರ ಬಹಳ ಇಷ್ಟವಾದಂತಹ ಪ್ರಖ್ಯಾತ ಗಾಯಕರು ರಾಜೇಶ್ ಕೃಷ್ಣನ್ ಅವರು ಹಾಡನ್ನ ಹಾಡಿರೋದು. ಅದರ ಸಾಹಿತ್ಯವನ್ನ ಸರ್ ಅವರೇ ಬರೆದಿದ್ದಾರೆ. ಮನುಷ್ಯ ಜಾತಿ ತಾನೊಂದೇವಲಂ ಆ 2 ಸಾಲುಗಳನ್ನ ಪಂಪಂದಿಟ್ಕೊಂಡು ಇನ್ನು ಉಳಿದ ಅದ್ಭುತವಾದಂತಹ ಸಾಲನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೀವೆಲ್ಲೂ ಕೇಳಿದ್ದೀರಾ ಜಾತಿ ಧರ್ಮ ಎಲ್ಲ ಇವಾಗ ಏನ್ ನಡೀತಾ ಇದೆ ಅಂತ. ಅಂಡ್ ಇಡೀ ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ನಮ್ಗೆ ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ರೋಮಾಂಚನ ಆಗ್ತಾ ಇತ್ತು. ಒಂದೊಂದು ಡೈಲಾಗ್ಸ್, ಒಂದೊಂದು ಸನ್ನಿವೇಶಗಳು ಇವಾಗಿನ ಕಾಲದಲ್ಲಿ ಈಗ ಏನ್ ನಾವು ನೋಡ್ತಿದೀವೋ ಅದೇ ರಾಜಕೀಯ ವ್ಯವಸ್ಥೆ, ಅದನ್ನೇ ಅವ್ರು ಎಷ್ಟು ಚೆನ್ನಾಗಿ ವಿಡಂಬನೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾನೇ ಒಂದು ಮ್ಯೂಸಿಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಡೈಲಾಗ್ಸ್ ಇವಾಗ ಹಾಗೆ ನಡೀತಾ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂತಹ ಚಿತ್ರಕ್ಕೆ ನನ್ನನ್ನ ಸಂಗೀತಕ್ಕೆ ಆಯ್ಕೆ ಮಾಡೋಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂಡ್ ಆ ಮಟ್ಟುಗಳನ್ನ ಹಾಡಿರೋದು ಸಂತೋಷ್ ದೇವ್ ಅನ್ನುವಂಥ ಒಬ್ಬ ಉದಯೋನ್ಮುಖ ಗಾಯಕರು, ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್. ಸೊ ಇವರಿಬ್ರು ಈ ಚಿತ್ರದಲ್ಲಿ ಹಾಡಿದ್ದಾರೆ. ನನ್ನ ಹತ್ರ ಹಾಡ್ಸಿಲ್ಲ ಈ ಸರಿ, ಬರೀ ರೆಕಾರ್ಡಿಂಗ್ ಅಲ್ಲಿ ಮಾತ್ರ ಬಿಟ್ಸ್ ಹಾಡಿದ್ದೀನಿ ನಾನು. ಹಾಗೇನೆ ಇವತ್ತಿನ ಒಂದು ವಿಶೇಷವಾದಂತಹ ಹಾಡುಗಳ ಬಿಡುಗಡೆಗೆ ನನ್ನ ಪ್ರೀತಿಯ, ನಾನು ಅವ್ರನ್ನ ಅಣ್ಣವರು ಅಂತಾನೆ ಕರೆಯೋದು, ಅವ್ರ ಅಕ್ಕವ್ರೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಬಾಂಧವ್ಯ ಇದೆ ಅವರ ಫ್ಯಾಮಿಲಿನಲ್ಲಿ ಕೂಡ. ಅವರ ಗೀತಾ ಅರ್ಜುನ್ ಇರ್ಬೋದು, ಅವರ ಅಮ್ಮ ಇರ್ಬೋದು, ಮಗಳಿರ್ಬೋದು, ಅವರೆಲ್ಲರೂ ನನಗೆ ಒಂದು ಕುಟುಂಬದ ರೀತಿಯಲ್ಲೇ. ಅಪ್ಪಾಜಿಯವ್ರ ಮನೆ ಹೇಗೋ ಅದೇ ಥರನೇ ಅರ್ಜುನ್ ಅವ್ರ ಮನೆ ಕೂಡ. ಅವರು ಇವತ್ತು ಬರ್ತಾರೆ ಅಂತ ಸರ್ ಹೇಳಿದಾಗ ಆ್ಯಕ್ಚುಲಿ ಅಪ್ಪಾಜಿ ಫಸ್ಟೇ ಮಾತಾಡ್ಕೊಂಬಿಟ್ಟಿದ್ರು, ನಂಗೆ ಗೊತ್ತಿರಲಿಲ್ಲ. ಅರ್ಜುನ್ ಜನ್ಯ ಅವ್ರು ಬರ್ತಾ ಇದ್ರು ಅಂದಾಗ ತುಂಬಾನೇ ಖುಷಿ ಆಯ್ತು. ಒಂದು ದೊಡ್ಡ ಸರ್ಪ್ರೈಸ್ ನನಗೆ ಅಪ್ಪಾಜಿ ಕೊಟ್ಟಿದ್ದು, ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಯಾಕೆಂದರೆ ನನ್ನ ಆ ಜರ್ನಿನಲ್ಲಿ ಬಹಳ ಅದ್ಭುತವಾದಂಥ ಹಾಡುಗಳನ್ನು ಅರ್ಜುನ್ ಅವ್ರ ಜನ್ಯ ಅವ್ರು ಕೊಟ್ಟಿದ್ದಾರೆ. ಮಧುರಾಪಿ ಸುಮಾತಿಗೆ ಇರ್ಬೋದು, ಚುಟು ಚುಟು ಇರ್ಬೋದು, ನೀರಿಗೆ ಬಾರೆ ಇರ್ಬೋದು, ಎಷ್ಟೊಂದು ಹಾಡುಗಳು. ಅವ್ರಿಗೆ ಹಾಡಿರೋ ಹಾಡುಗಳೆಲ್ಲ ನನ್ನ ಹಿಟ್ ಲಿಸ್ಟ್ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅನ್ನೋರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ರಘು ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈ ಜರ್ನಿ ಹೀಗೆ ಇರಲಿ. 25, 35, 45, 50 ಆಗಲಿ, ಎಲ್ಲದಕ್ಕೂ ನಾನೇ ಮ್ಯೂಸಿಕ್ ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಧನ್ಯವಾದಗಳು. ಕನ್ನಡದ ಆದಿಕವಿ ಪಂಪನಿಗೆ ಗೌರವ ಸೂಚಿಸುವಂಥ ಒಂದು ಸಿನಿಮಾ ಏನಾಗಿದೆ ಅನ್ನೋದು, ನನಗೆ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಅದನ್ನು ಪ್ರಾಮಾಣಿಕವಾಗಿ ಮಾಡಿದೀವ ಇಲ್ಲ ಅನ್ನೋದು ಎಲ್ಲರೂ ನೋಡೋದು ಗೊತ್ತಾಗುತ್ತೆ. ಅದನ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡಬಲ್ಲ, ಯಾಕಂದರೆ ಬರ್ಗೂರು ಸರ್ ನಾನು ಹೇಳಿ ಮಾಡಿದ್ದೆ. ಬರ್ಗೂರು ಸರ್ ಸಿನಿಮಾ ಅಂದರೆ ಅದು ಬರೀ ಮನರಂಜನೆ ಮಾಧ್ಯಮ ಅಲ್ಲ, ಅದು ಪ್ರೇಕ್ಷಕರೊಂದಿಗಿನ ಸಂವಾದ, ಸಾಹಿತ್ಯಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರೊಂದಿಗಿನ ಒಂದು ಸಂವಾದ, ಅವರ ಮನಸ್ಸಿನಲ್ಲಿ ಒಂದು ಚಿಂತನೆಯನ್ನು ಹುಟ್ಟಾಕುವಂಥ ಒಂದು ಸಾಧನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಇವಾಗಲೇ ಮಾತಾಡಿದ್ರೆ ಗೊತ್ತಿಲ್ಲ, ನನಗೆ ಮಾತಾಡ್ಬೋದು, ಸರ್ ಮಾತಾಡಿಲ್ಲ, ನಾನು ಮಾತಾಡ್ತೇನೆ. ಮುಖ್ಯವಾಗಿ ಇದು ಆಡಿಯೋ ರಿಲೀಸ್, ಈ ಸಿನಿಮಾದ ಆಡಿಯೋ ರಿಲೀಸ್. ಈ ಸಿನಿಮಾದ ಸಂಗೀತ ನಾನು ಕೇಳಿದಾಗ ನನಗೆ ಬಿಗಿನಿಂಗ್ ಹಾಡು ವಿಲನ್ ರೋಲ್ಗಳೇ ಹೆಚ್ಚಿಗೆ ಮಾಡೋದ್ರಿಂದ ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡುಗಳು ಕಡಿಮೆ ಸಿಗುತ್ತಲ್ಲ, ಸೊ ಹಾಡಿನಲ್ಲಿ ನಟನೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸನೇ. ಅದನ್ನು ಪರವಾಗಿಲ್ಲ ಒಂದು ಲೆವೆಲ್ಗೆ ನಿಭಾಯಿಸಿದ್ದೀನಿ ಅಂದರೆ ಥ್ಯಾಂಕ್ಸ್ ಟು ಬರ್ಗೂರು ಸರ್. ಜೊತೆಗೆ ಮ್ಯೂಸಿಕ್ ಕೂಡ, ಸಂಗೀತ ಕೂಡ, ಪಂಪನ ಕಾವ್ಯಕ್ಕೆ ಸಂಗೀತ ಮಾಡೋದು ಅನ್ನೋದು ದೊಡ್ಡ ಚಾಲೆಂಜ್ ಅಂತಲೇ ಅನಿಸುತ್ತೆ ನನಗೆ. ಶಮಿತಾ ಮಲ್ನಾಡ್ ಅವರ ಮ್ಯೂಸಿಕ್
ಪಂಪನ ಕಾವ್ಯಕ್ಕೆ ದನಿಯಾಗಿದೆ ಅಂತ ನನಗನ್ಸುತ್ತೆ. ಪಂಪನ ಕಾವ್ಯದ ಆತ್ಮವನ್ನು ತುಂಬ ಚೆನ್ನಾಗಿ ಜನಗಳು ತಗೊಂಡೋಗಿ ತಲುಪಿಸಿದ್ದಾರೆ ಅಂತ ನನಗನ್ಸುತ್ತೆ. ಅಷ್ಟೇನೇನಿಲ್ಲ, ಹೆಚ್ಚಿಗೆ ಮಾತಾಡೋದು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ. ಹಾಗಾಗಿ ಜೊತೆಗೆ ಪಂಪನ ಬಗ್ಗೆ ಸಿನಿಮಾ ಈಗ ಶಮಿತಾ ಹೇಳ್ತಾ ಇದ್ರು, ಇವತ್ತಿಗೂ ಇದೆಲ್ಲ ರಿಲೆವೆಂಟ್ ಆಗಿದೆ ಅಂತ. ಇವತ್ತಿನ ರಾಜಕೀಯ ವ್ಯವಸ್ಥೆ, ಆವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇದೆ ಅನ್ಸುತ್ತೆ. ಇವತ್ತಿಗೂ ರಾಜ್ಯಭಾರ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದರ ಮಧ್ಯ ಒಬ್ಬ ಕಲಾವಿದನ ಕೆಲಸನ ಪಂಪ ಹೇಗೆ ನಿಭಾಯಿಸ್ತಾ ಇದ್ದಾರೋ ಅದೊಂದು ಮಾದರಿ ಆಗಬಲ್ಲದು ನಮಗೆಲ್ರಿಗೂ, ಕಲಾವಿದರಿಗೆ, ಎಲ್ಲ ಕಲಾ ಮಾಧ್ಯಮಗಳಲ್ಲಿರೋ ಕಲಾವಿದರಿಗೂ ಮಾದರಿ ಆಗಬಲ್ಲದು. ಈ ಸಿನಿಮಾ ಮೂಲಕ ನಾವೆಲ್ಲರಿಗೂ ಒಂದು ಚಿಂತನೆ ಹುಟ್ಟು ಹಾಕಿದ್ರೆ ಅದು ಈ ಸಿನಿಮಾ ಅದು ಸಾರ್ಥಕ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಕಿಶೋರ್ಗೆ. ಎಲ್ಲ ಬರಗೂರು ಅಭಿಮಾನಿಗಳಿಗೆ ಈ ಮಹಾಕವಿ ಚಿತ್ರದ ಪ್ರದರ್ಶನಕ್ಕೆ ಸ್ವಾಗತ ಕೋರ್ತಾ, ನನ್ನ ಮತ್ತು ಬರಗೂರು ಕುಟುಂಬಕ್ಕೆ ಭಾಳ ಹತ್ತಿರದ ನಂಟಿತ್ತು. ಆ ನಂಟು ನನ್ನನ್ನು ಅನೇಕ ಸಿನಿಮಾಗಳಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಷ್ಟ್ರು. ಬಹುಶಃ ನನಗನ್ಸತ್ತೆ ಭಾರತದ ಚಿತ್ರರಂಗದಲ್ಲೇ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಬಹುಮುಖ ಪ್ರತಿಭೆ ಅಂತ ನಾನು ಕರಿತೀನಿ. ಅವರು ವೃತ್ತಿನಲ್ಲಿ ಅಧ್ಯಾಪಕರು, ಪ್ರೊಫೆಸರು, ನಾಡೋಜ ಆಗಿದ್ದಾರೆ. ಆದರೆ ಎಲ್ಲ ಕ್ಷೇತ್ರದಲ್ಲೂ ಅವರು ಭಾಷಣ ಮಾಡಿದ್ರೆ ಕೇಳುವಂತೆ ಇರುತ್ತೆ, ಅವರು ಪುಸ್ತಕ ಬರೆದ್ರೆ ಓದುವಂತೆ ಇರುತ್ತೆ, ಆ ಸಿನಿಮಾಗಳು ನೋಡಿದಾಗ ನೋಡುವಂತೆ ಇರುತ್ತೆ, ಕೇಳುವಂತನೂ ಇರುತ್ತೆ. ಬಹುಶಃ ನನಗನ್ಸುತ್ತೆ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಟೀಚರು ಒಂದು 25 ಸಿನಿಮಾ ಮಾಡಿರೋದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಮಾಡಿಲ್ಲ. ಬಹುಶಃ ನೀವು ಒಬ್ಬರೇ ಮೇಷ್ಟ್ರು ಫಸ್ಟ್. ಎರಡನೇದು, ಅವ್ರು ಏನೇ ಕೆಲಸ ಮಾಡಲಿ ಅದನ್ನ ಹೃದಯಕ್ಕೆ ಹತ್ತಿರ ಇಟ್ಕೊಂಡು ಮಾಡ್ತಾರೆ. ಅದೇನೋ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾಟಾಚಾರಕ್ಕೆ ಸಿನಿಮಾ ಮಾಡೋದಿಲ್ಲ. ಬಹಳ ಅಧ್ಯಯನ ಮಾಡಿ ಪ್ರತಿಯೊಂದು ಸಿನಿಮಾದ ಮೂಲಕ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಸಿನಿಮಾವನ್ನು ಮಾಡ್ತಾರೆ. ಹಾಗಾಗಿ ಅವರ ಅನೇಕ ಸಿನಿಮಾಗಳಲ್ಲಿ 25 ಸಿನಿಮಾಗಳಲ್ಲಿ ನಾನು ಮತ್ತೆ ಪ್ರೇಮಳಾ ಒಂದು 10-15 ಸಿನಿಮಾ ಮಾಡಿದ್ದೀನಿ. ನಾನಂತೂ 15 ಸಿನಿಮಾ ಮಾಡಿದ್ದೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಮಹಾಕವಿಯನ್ನು ಸಿನಿಮಾ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಒಂದು ನಮಗೆ ಆ ಥರದ ಒಂದು ಪ್ರದೇಶಗಳೇ ಸಿಗೋದಿಲ್ಲ. ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ನಾವು ಕೇಳ್ತಾ ಇದ್ವಿ, ಸರ್ಕಾರದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು 5 ಎಕರೆ ಜಾಗ ಬೇಕು ಬೆಂಗಳೂರಲ್ಲಿ ಅಂತ ಕೇಳಿದಾಗ, ಬೆಂಗಳೂರಲ್ಲ ಸುತ್ತಮುತ್ತ ಇಡೀ ನಮ್ಮ ಗ್ರಾಮಾಂತರ ಆಗ್ಬೋದು ಅಥವಾ ಬೆಂಗಳೂರು ನಗರ ಆಗ್ಬೋದು 1 ಎಕರೆನೂ ಸಿಗೋದಿಲ್ಲ ಅಂತ ಹೇಳಿದ್ರು. ಈ 1 ಎಕರೆ ಜಾಗ ಸಿಗದೆ ಇರಬೇಕಾದ್ರೆ, ಪಂಪನ ಮಹಾಕವಿ ಸಿನಿಮಾ ಮಾಡಬೇಕಾದ್ರೆ ನಮ್ಗೆಲ್ಲೂ ದೀಪಕಂಬಗಳು ಕಾಣಿಸ್ಬಾರ್ದು, ವೈರ್ಗಳು ಇರಬಾರ್ದು, ಬಸ್ ಓಡಾಟ ಇರಬಾರ್ದು. ಇವೆಲ್ಲ ಮಾಡಬೇಕಾದ್ರೆ ಬಹಳ ಕಠಿಣವಾದ ಕೆಲಸ. ಬಹುಶಃ ಆ ಕೆಲಸವನ್ನ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಗೊತ್ತು ಎಲ್ಲಿ ಸಿನಿಮಾ ಮಾಡಬೇಕು, ಯಾವ ಲೊಕೇಶನ್ ಆರಿಸ್ಬೇಕು, ಆ ಮತ್ತೆ ಕಲಾ ಹೆಂಗಿರ್ಬೇಕು ಅನ್ನೋದೆಲ್ಲ ಬಹಳ ಚೆನ್ನಾಗಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. 25ನೇ ಸಿನಿಮಾ. ಈಗ ಈ ಸಿನಿಮಾ ಒಂದು ಹೆಗ್ಗಳಿಕೆ ನಮ್ಮ ತಂಡಕ್ಕೆ ಏನಪ್ಪಾ ಅಂದ್ರೆ, ಇದು ಹಾಲಿವುಡ್ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದೆ. ಇನ್ನೇನು ಪ್ರಶಸ್ತಿ ಪ್ರಕಟಣೆ ಆಗಬೇಕಾಗಿದೆ. ಬೆಸ್ಟ್ ಫಾರಿನ್ ಫಿಲ್ಮ್ ಅಂತ ಬರೋದಲ್ಲಿ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ಇದು ಒಂದೊಂದು ಫ್ರೇಮ್ ನಾನು ನೋಡ್ತಾ ಇದ್ದಾಗ ನನಗನ್ನಿಸ್ತು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟಿದೆ. ಅಂದ್ರೆ ಸುಮಾರು 1000 ವರ್ಷಗಳ ಹಿಂದಿನ ಒಂದು ಚಿತ್ರೀಕರಣ ಮಾಡ್ಬೇಕಂದ್ರೆ ಆ ಲೊಕೇಶನ್ ನೋಡಿದಾಗ ಅನ್ಸುತ್ತೆ ಎಷ್ಟು ಶ್ರಮ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗತ್ತೆ. ಮುಖ್ಯವಾಗಿ ಈ ಸಿನಿಮಾ ಮಾಡಬೇಕಾದ್ರೆ ನಾವು ಯಾವತ್ತೂ ಒಂದು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತೀವಿ. ಹಾಗಾಗಿ ನಮ್ಮ ಪ್ರಭು ಅವರು ನಿಜವಾಗ್ಲೂ ನೀವು ಪ್ರಭು ಆಗಿದ್ದೀರಾ. ಈ ಸಿನಿಮಾಗೆ ಬಂಡವಾಳ ಹಾಕಿ ಇದಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ. ವೃತ್ತಿನಲ್ಲಿ ಅವರು ವಕೀಲರಾದ್ರೂ ಕೂಡ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಸಿನಿಮಾ ಮಾಡೋದ್ರಲ್ಲಿ ನಿಮ್ಮ ಆಯ್ಕೆನೇ ಮೊದಲು ಸರಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಕಿಶೋರ್ ನನಗೆ ಒಂಥರ ವ್ಯಕ್ತಿ ನೋಡಿದಾಗ ಏನಪ್ಪ, ಒಂದ್ ಕಡೆ ವೀರಪ್ಪನ್ ರೋಲ್ ಮಾಡ್ತಾರೆ, ಇನ್ನೊಂದ್ ಕಡೆ ಮಹಾಕವಿ ಮಾಡ್ತಾರೆ, ಪಂಪನ್ ರೋಲ್ ಮಾಡ್ತಾರೆ.
ನನಗೆ ಅವ್ರು ಮೋಟರ್ ಸೈಕಲ್ ಬಂದು ಹಿಂಗೆ ತಕ್ಷಣ ಯಾರಪ್ಪ ಇದು ಅಂದ್ ನೋಡಿದ್ರೆ ನಮ್ಮ ಕಿಶೋರ. ನಿಜವಾಗ್ಲೂ ಒಂಥರ ಅವ್ರನ್ನ ನೀರಿಗೆ ಹೋಲಿಸ್ಬೋದು. ನೀರಿಗೆ ಎಲ್ಲ ಹಾಕಿದ್ರೆ ಎಲ್ಲ ಅದಕ್ಕೆ ಆಕಾರನ ತೆಗೆದುಕೊಳ್ಳೋ ಹಾಗೆ ಅವ್ರು ಮಾಡೋ ಎಲ್ಲ ಪಾತ್ರಗಳು ಕೂಡ ಹಾಗೆ ಇರುತ್ತೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ನಮ್ಮ ಹೀರೋಯಿನ್ ಕೂಡ. ಆದರೆ ಈ ಒಂದು ಸಮಾರಂಭಕ್ಕೆ ಒಬ್ಬ ವ್ಯಕ್ತಿ ಬೇಕು, ಇದನ್ನ ಮುಖ್ಯ ಅತಿಥಿಗಳು ಅಂತ ಕೇಳಿದಾಗ ನನಗಂತೂ ಬಹಳ ಇಷ್ಟ. ಅರ್ಜುನ್ ಜನ್ಯ, ನೀವೊಂದು ಹೇಳಿದ್ರೆ ಎಲ್ಲೋ ನಾನು ಸ್ಟೂಡೆಂಟ್ ಆಗಿ ಬಂದಿದ್ದೀನಿ, ಬಹಳಷ್ಟು ಕಲಿತೆ ಅಂತ. ನನ್ನ ಸೌಭಾಗ್ಯ 35 ವರ್ಷದಿಂದ ನಾನು ಇನ್ನೂ ಕಲಿತಾ ಇದ್ದೀನಿ. ವೇಸ್ಟ್ ಹತ್ರ ಪ್ರತಿ ಸಲನೂ ಕಲಿತಾ ಇರ್ತೀನಿ. ಯಾಕೆಂದರೆ ನಾನೇನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಆದರೆ ಪ್ರತಿ ಸಲ ಅವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಏನಾದರೂ ಒಂದು ತಿಳುವಳಿಕೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಮ್ಮ ಸುರೇಶ್ ಅರಸ್ ಅವರು ಎಡಿಟಿಂಗ್ ಮಾಡಿದ್ದಾರೆ, ನಾಗರಾಜ್ ಅದ್ವಾನಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಅನೇಕ ಜನ ಕಲಾವಿದರಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಟರಾಜ್ ಬಹಳಷ್ಟು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಮಿಸ್ಟ್ರೆ, ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ 60 ಅಥವಾ 70, 80ರಲ್ಲಿ ಒಂದು ಬದಲಾದ ಒಂದು ಪರಿಸ್ಥಿತಿ. ಅಂದರೆ ಚಿತ್ರಗಳನ್ನು ಒಂಥರ ನೀವು ಆವತ್ತು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಕರಿಬೋದಾಗಿತ್ತು, ಪ್ಯಾರಲಲ್ ಸಿನಿಮಾ ಅಂತ ಕರಿಬೋದು. ಆದರೆ ಅವತ್ತು ಬಂದಂಥ ಸಿನಿಮಾಗಳೆಲ್ಲ ಒಂದು ಬದಲಾವಣೆಯನ್ನು ತಂತು. ಅಂದರೆ ಸಿನಿಮಾನ ನೋಡೋಕ್ಕೆ ಬರೀ ಕಮರ್ಷಿಯಲ್ ಎಲಿಮೆಂಟ್ಸೇ ಇರಬೇಕು, ಒಂದು 4 ಫೈಟು, ಒಂದು ಕ್ಯಾಬ್ರೆ ಡ್ಯಾನ್ಸು, ಒಂದು 6 ಹಾಡು ಅನ್ನೋ ಒಂದನ್ನು ಬಿಟ್ಟು ನೈಜತೆ ಕಡೆಗೆ ಗಮನ ಕೊಟ್ಟಂಥ ಸಿನಿಮಾಗಳು ಬಂತು. ಆಮೇಲೆ 80ರಲ್ಲಿ ಕಡಿಮೆ ಆಗ್ತಾ ಹೋಯಿತು. ಆದರೆ ಅದನ್ನು ಉಳಿಸ್ಕೊಂಡು ಬಂದವರು ಕೇವಲ ಒಬ್ಬರೇ ಒಬ್ಬರು ವ್ಯಕ್ತಿ ಅಂತಂದರೆ ಬರ್ಗೂರು ರಾಮಚಂದ್ರಪ್ಪ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಸತತವಾಗಿ ಅವ್ರಿಗೆ ಇಷ್ಟವಾದ ಸಿನಿಮಾವನ್ನು ಮಾಡ್ತಾ 25 ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ಒಂದು ರೀತಿ ನನ್ನ ಪ್ರಕಾರ ಗಿನ್ನೀಸ್ ರೆಕಾರ್ಡ್ ಅಂತಾನೆ ಅನ್ಸುತ್ತೆ. ಬಹಳ ಚೆನ್ನಾಗಿ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಗಿನ್ನೀಸ್ ಇದು ಬಂದಿದೆ, ಶಾಂತಿ ಅನ್ನೋ ಚಿತ್ರ ಬಂದಿದೆ. ನನ್ನ ಒಂದು ಸಿನಿಮಾ ತಾಯಿ ಅಂತ ಮಾಡಿದ್ವಿ. ಅದಕ್ಕೆ ನಮಗೆ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ತಂದು ಕೊಟ್ಟಂಥ ಕೀರ್ತಿ ಬರ್ಗೂರು ರಾಮಚಂದ್ರಪ್ಪಗೆ ಸಲ್ಲುತ್ತೆ. ಆ್ಯಕ್ಚುಲ್ ಆಗಿ 25ನೇ ಸಿನಿಮಾ ನಾನೇ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಆದರೆ ಪ್ರಭು ಅವರು ಓವರ್ಟೇಕ್ ಮಾಡಿಬಿಟ್ರು ನನ್ನ. ಇರಲಿ, 26ಕ್ಕೆ ನಾನು ಇದ್ದೀನಿ ಮಿಸ್ಟ್ರೆ, ಯೋಚನೆ ಮಾಡಬೇಡಿ, ಖಂಡಿತ ಮಾಡ್ತೀವಿ. ಮುಖ್ಯವಾಗಿ ನೀವೊಂದು ಮಾತು ಹೇಳಿದ್ರಿ, ಸಿನಿಮಾ ಥಿಯೇಟರ್ನ ಕೊರತೆ ಇದೆ ಅನ್ನೋದು ನಿಜ. ನಮ್ಮಲ್ಲಿ ಸಿನಿಮಾ ಮಾಡುವ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಹಾಗೂ ನಿರ್ದೇಶಕನಿಗೂ ಏನಪ್ಪ ಅಂದರೆ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನನಗೂ ಕೂಡ ಇದೆ. ಯಾಕೆಂದರೆ ನಮ್ಮ ಗೊತ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆದರೆ ಬೆಳಗ್ಗೆ ಅಲ್ಲಿ ಬೆಳಗಿನ ಶೋ ಕೊಡ್ತಾರೆ, ಇಲ್ಲ ಅಂದರೆ ಮಧ್ಯಾಹ್ನ ಕೊಡ್ತಾರೆ. ನಾನು ಹೇಳೋದು ಪ್ರೈಮ್ ಟೈಮ್ ಕೊಡಬೇಕು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಇಲ್ಲ ಅಂತಂದರೆ ಇನ್ಯಾವ ಸಿನಿಮಾ ಕೊಡಬೇಕಾಗಿದೆ? ಭಾಷೆ ನಮ್ಮದು, ನೆಲ ನಮ್ಮದು, ಎಲ್ಲ ನಮ್ಮದು, ಸರ್ಕಾರ ನಮ್ಮದು. ಆದರೆ ಕನ್ನಡ ಚಿತ್ರಗಳಿಗೆ ಸಿನಿಮಾ ಥಿಯೇಟರ್ಸ್ ಇಲ್ಲ. ಒಂದು ಮಾತು ನೀವು ಹೇಳಿದ್ದೀರಾ, ಎಲ್ಲೆಲ್ಲಿ ಜಿಲ್ಲಾ ಪ್ರದೇಶಗಳಿದೆ, ಎಲ್ಲೆಲ್ಲಿ ರಂಗಮಂದಿರಗಳಿದೆ, ಅಲ್ಲಿ ಕೇವಲ 100 ಸೀಟುಗಳು, 100-150 ಹಾಸನಗಳಿರುವಂಥ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗ ಆಲ್ರೆಡಿ ಅದಕ್ಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಈ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಅದಕ್ಕೆ ನಾವು ವಾಣಿಜ್ಯ ಮಂಡಳಿಯ ಕಡೆಯಿಂದ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ಸ್ವಲ್ಪ ಒತ್ತಾಯ ಹಾಕಿದ್ರೆ, ನಾನು ಹೇಳೋದು ಪ್ರತಿಯೊಬ್ಬ ಕನ್ನಡಿಗನೂ ಆ ಕೂಗು ಆ ಸರ್ಕಾರಕ್ಕೆ ಕೇಳಿಸ್ಬೇಕು. ಆ ರೀತಿಯಾಗಿ ನೀವುಗಳು ನಿಮ್ಮ ಒಂದು ಹೇಳಿಕೆಗಳನ್ನ ಸೋಷಿಯಲ್ ಮೀಡಿಯಾ ತುಂಬ ಇದೆ ಇವತ್ತೆಲ್ಲ. ಒಂದೇ ಸಲ ಕಳಿಸಿದ್ರೆ 1 ಲಕ್ಷ ಲೈಕ್ಸು ವ್ಯೂಸ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಮಾಡಿ ಅಂತ ಹೇಳಿ ಈ ಸಿನಿಮಾವನ್ನು ಮಾಡಿಕೊಟ್ಟಂಥ ಪ್ರಭು ಅವ್ರಿಗೆ, ಬರ್ಗೂರ್ ಅವ್ರಿಗೆ, ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಮೇಲಾಗಿ ಮಾಧ್ಯಮದ ಮಿತ್ರರಿಗೆ ನಿಮ್ಮನ್ನು ಕರೆಸಿರೋದು ಇವತ್ತು ಕಾರಣ ಇಷ್ಟೇ. ಈ ಸಿನಿಮಾವನ್ನು ನೀವು ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕರೆದಿದ್ದೀವಿ. ನಿಮ್ಮಗಳೊಂದು ಏನು ವಿಶಸ್ ನಮ್ಗೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವಾಯ್ಸ್ ಕೆಟ್ಟಿದೆ, ಪರವಾಗಿಲ್ಲ, ಕೇಳಿಸ್ಕೊತೀರ ಅಂದ್ಕೊಂಡಿದ್ದೀನಿ. ಮೇಷ್ಟ್ರು ಅಂತ ಹೇಳಿದ್ರೆ ಬರ್ಗೂರು ರಾಮಚಂದ್ರಪ್ಪ ಅವರು ಅಂತ ಹೇಳ್ತಾ ಇದ್ದೀನಿ. ನಾವೆಲ್ಲ ಮೇಷ್ಟ್ರು ಅಂತ ಹೇಳಿನೇ ಅಭ್ಯಾಸ ಆಗೋಗಿದೆ ಅವರನ್ನು ಕರೆಯೋದು. ಅವರ ಮೊದಲನೇ ಚಿತ್ರದಲ್ಲಿ ನಾನು ಮಾಡಿಲ್ಲ,
ಆದರೆ ಎರಡನೇ ಚಿತ್ರದಿಂದ ಅವರು ನಿರ್ದೇಶನ ಫಸ್ಟು ಶುರು ಮಾಡಿ ಎರಡನೇ ನಿರ್ದೇಶನದ ಚಿತ್ರದಲ್ಲಿ ಶುರು ಮಾಡಿದ್ದು ಈ 25ನೇ ಚಿತ್ರದವರೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇದು ನನಗೆ ಬಹಳ ಖುಷಿಯಿಂದ ಹೇಳ್ಕೊಳ್ಳುವಂಥದ್ದು. ಪ್ರತಿ ಸಿನಿಮಾಗೂ ಅವರು ಎಲ್ಲೋ ಮಧ್ಯದಲ್ಲಿ ಒಂದೆರಡು ಕಾರಣಾಂತರಗಳಿಂದ ನಾನು ಮಾಡದೇ ಇರಬಹುದು, ಯಾವುದಾದ್ರೂ ತೊಂದರೆಗಳಿಂದ ನಾನು ಮಾಡಿಲ್ಲ ಅನಿಸುತ್ತೆ, ಒಂದೆರಡು ಸಿನಿಮಾ ಅಷ್ಟೇ. ಅದು ಬಿಟ್ಟರೆ 25 ಚಿತ್ರ, ಈ 25ನೇ ಚಿತ್ರದಲ್ಲೂ ನನಗೆ ಅವರು ಅವಕಾಶ ಕೊಟ್ಟಾಗ ನನಗೆ ಸಾಧ್ಯ ಆಗಿರಲಿಲ್ಲ. ಅಯ್ಯಯ್ಯೋ ಸಾರ್ 25ನೇದ್ರಲ್ಲಿ ನಮಗೇನೋ ಮಿಸ್ ಆಗಿಬಿಡುತ್ತೆ, ಮಧ್ಯದಲ್ಲಿ ಒಂದೆರಡು ಹೋಗಿದೆ, ಇದನ್ನು ಮಾತ್ರ ನಾನು ಖಂಡಿತ ಮಿಸ್ ಮಾಡಲ್ಲ ಅಂತ ಹೇಳಿ ನನಗೆ ಏನೇ ಇದ್ರೂ ನಾನು ಬಂದು ಮಾಡೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟು ನಾನು ಮಾಡಿದ್ದೀನಿ. ಬಹಳ ಸಂತೋಷದಿಂದ ಬಂದು ಆ್ಯಕ್ಟ್ ಮಾಡಿರೋಂಥದ್ದು ಈ ಚಿತ್ರದಲ್ಲಿ. ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅವರು ತುಂಬ ಶ್ರದ್ಧೆ, ಶಿಸ್ತು, ಯಾವ ರೀತಿ ಇರ್ತಾರೆ ಅಂತಂದರೆ ನಿಜಕ್ಕೂ ಅವ್ರ ಹತ್ರ ಒಂದು ಡೈಲಾಗ್ ಕೇಳೋಕ್ಕೂ ಹೆದರಿಕೆ ಆಗುತ್ತೆ. ಆ ರೀತಿ ಒಂದು ಬಹಳ ಶಿಸ್ತಿನಿಂದ ಕೆಲಸ ಮಾಡ್ತಾರೆ. ಈಗ ಕುಮಾರ್ ಗೋವಿಂದ್ ಅವ್ರು ಹೇಳಿದ್ರೆ ನೋಡಿ, ಇವತ್ತು ಒಂದು ಡೇಟ್ ಹಾಕಿದ್ರೆ ಆ ನೆಕ್ಸ್ಟ್ ಡೇಟ್ ಮುಗಿಸ್ತಾರೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಅವತ್ತಿನ ಸೀನ್ ಇಷ್ಟು ಸೀನ್ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ, ಕಾರಣಾಂತರಗಳಿಂದ ಆಗಲ್ಲ, ಒಂದು ಸೀನ್ ಇದು ಮಿಕ್ಕಿರುತ್ತೆ. ನಾನು ಅಂದ್ಕೊಳ್ಳೋದು ಇದೊಂದು ಸೀನ್ ಮಾಡೇ ಇಲ್ವಲ್ಲ ಇವತ್ತು, ಇವರು ಡೇಟಿನ ಪ್ರಕಾರ ಅದು ಹೆಂಗೆ ಮುಗಿಯುತ್ತೆ ಅಂತ ನಾನು ಅಂದ್ಕೋತೀನಿ. ಆದರೆ ಅದು ಯಾವ್ದು ಸಂದರ್ಭದಲ್ಲಿ ಮುಗಿಸಿರ್ತಾರೋ ಗೊತ್ತಿಲ್ಲ, ಆ ಸೀನ್ ಮುಗ್ದಿರುತ್ತೆ. ಆ ರೀತಿ ಅವರ ಅಷ್ಟು ಶಿಸ್ತು, ಆ ಶಿಸ್ತಿನ ಬಗ್ಗೆ ಹೇಳೋಕ್ಕೆ ಸಂತೋಷ ಆಗುತ್ತೆ. ಆ ರೀತಿ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಈ ಕೆಲಸ ನೋಡಿ ನಮಗೆ ಸಂತೋಷ ಆಗಿ ನಾವು ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾಯಿಯನ್ನು ಚಿತ್ರ ಮಾಡಿದು ಅವರು ಬಹಳ ಸಂತೋಷದಿಂದ ಒಪ್ಪಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಾಗೆ ಸುಂದರ್ ಹೇಳಿದ್ರು 25 ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದು ತಡೆ ಆಯಿತು. 26 ಅಂತ ಅವ್ರು ನೋಡಿ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, 26 ಮಾಡಿ ಸರ್ ನೀವು. ಸೊ ಈ ರೀತಿ ನನಗೆ ಈಗ ಈ ಸಂದರ್ಭದಲ್ಲಿ ನೆನಪು ಅಂತಂದರೆ ನನಗೆ ರಾಜಲಕ್ಷ್ಮಿ ಅವ್ರು ನೆನಪಾಗ್ತಾರೆ. ಯಾಕೆ ಅಂತಂದರೆ ನನ್ನ ಎರಡನೇ ಚಿತ್ರದಿಂದನೂ ಅವರು ನನಗೆ ಒಂಥರ ತಾಯಿ ಸ್ಥಾನ ಅಂತ ಹೇಳ್ಬೋದು. ಆ ರೀತಿ ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಬಂದಿದ್ದೀನಿ. ಪ್ರತಿ ಸಲ ಪ್ರತಿ ಚಿತ್ರ ಮಾಡಬೇಕಾದ್ರೆ ನನಗೆ ಅವ್ರು ತುಂಬ ನೆನಪಾಗ್ತಾರೆ. ಇವತ್ತು ಅದು ತುಂಬಾ ನೆನಪಾಯಿತು. ಇದ್ದಿದ್ದೇ ಚೆನ್ನಾಗಿರ್ತಿತ್ತು ಅಂತಲೂ ಅನಿಸುತ್ತೆ. ಆದರೆ ಅವ್ರ ಆಶೀರ್ವಾದ ನಮ್ಮೆಲ್ರಿಗೂ ಇದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಿಶೋರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಯಾವ ಪಾತ್ರಕ್ಕೂ ಸೈ. ಒಂದು ಕಡೆ ಕಾಕಿ ಕಲರ್ ಬಟ್ಟೆ ಹಾಕೊಂಡು ಮಾಡೋದಕ್ಕೂ ಸೈ, ಕಾವಿ ಬಟ್ಟೆ ಹಾಕೊಂಡು ಮಾಡೋಕ್ಕೂ ಸೈ. ಆ ರೀತಿ ಅವರು ಎಲ್ಲ ಪಾತ್ರನೂ ಬಹಳ ಚೆನ್ನಾಗಿ ಅಭಿನಯಿಸ್ತಾರೆ. ಈಗ ನೀವು ನೋಡಿದ್ದೀರಾ, ಇದು ಹಿಂದಿನ ಚಿತ್ರಗಳಲ್ಲೂ ನೋಡಿದ್ದೀರಾ, ಅವರ ಪಾತ್ರಗಳು ಹಲವಾರು ಪಾತ್ರಧಾರಿಗಳಲ್ಲಿ ಮಾಡಿದ್ದಾರೆ. ಅದೆಲ್ಲನೂ ಆ ರೀತಿ ಮಾಡ್ತಾರೆ. ಇವತ್ತಿನ ಈ ಚಿತ್ರದಲ್ಲಿ ಮಹಾಕವಿ ಚಿತ್ರದಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ, ಯಾಕೆಂದರೆ ನಾವು ಜೊತೆಲಿ ಕಾಂಬಿನೇಷನ್ ಆಗಿ ಕೆಲಸ ಮಾಡಿದ್ದೀವಿ. ನಾವು ಕೆಲಸ ಮಾಡಿದಾಗ ಆ ಸನ್ನಿವೇಶಗಳಲ್ಲಿ ಅವರ ಅಭಿನಯ ನಾನು ನಿಜವಾಗ್ಲೂ ಒಂಥರ ರೋಮಾಂಚನ ಆಗೋದು ಕೆಲವೊಂದು ದೃಶ್ಯಗಳಲ್ಲಿ. ಆ ರೀತಿ ಅಯ್ಯೋ ಅವ್ರ ಮುಂದೆ ನಾನು ಮಾಡ್ತೀನ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಆ ರೀತಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರ ಅಭಿನಯಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಕಿಶೋರ್ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆಯೇ ಎಲ್ಲ ಪಾತ್ರಧಾರಿಗಳಾಗಿರ್ಬೋದು. ಸುಂದರರಾಜ್ ಅವ್ರ ಪಾತ್ರ ನಾನು ನೋಡಿಲ್ಲ, ಅದಕ್ಕೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಾನು. ನಮ್ಮ ನಾಯಕಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಶಮಿತಾ ಮಲ್ನಾಡ್ ಅವರು ಮ್ಯೂಸಿಕ್ ನೋಡಿ ವೇಸ್ಟ್ ಬಿಟ್ಕೊಡಲ್ಲ. ಅವ್ರು ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪಾತ್ರ ಅಂತ ಇದ್ದಾರೆ ನೋಡಿ. ಎಲ್ಲರೂ ಅವರ ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಭಿನಯ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು ಮಾಧ್ಯಮದವರಿಗೆ ಒಂದು ಮನವಿ ಕೂಡ ನಾನು ಮಾಡಬಲ್ಲೆ. ಯಾಕೆಂದರೆ ನೀವು ಹೆಚ್ಚು ಈ ರೀತಿಯ ಚಿತ್ರಗಳಿಗೆ ನೀವು ಪ್ರಚಾರ ಕೊಡಬೇಕು. ಪ್ರಚಾರ ಮಾಡಿದಾಗ ಪ್ರೇಕ್ಷಕರು ಚಿತ್ರಮಂದಿರಿಗೆ ಬಂದು ಚಿತ್ರ ನೋಡಬೇಕು. ಆ ರೀತಿ ನೀವು ಒಂದು ರೀತಿ ಸಹಾಯ ಅಂತ ಹೇಳ್ಬೋದು. ಮಾಧ್ಯಮದ ನಮಗೆ ಹೆಲ್ಪ್ ಮಾಡಿದ್ರೆ ಚಿತ್ರ ಚೆನ್ನಾಗಾಗುತ್ತೆ, ಪ್ರೇಕ್ಷಕರು ಬರ್ತಾರೆ. ಆ ರೀತಿ ನೀವು ಕೂಡ ನಮ್ಮ ಜೊತೆಲಿ ಸೇರಿ ಹುರಿದುಂಬಿಸಬೇಕು. ಪ್ರೇಕ್ಷಕರು ಬಂದು ಈ ಚಿತ್ರನ
ಯಶಸ್ವಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ನಿರ್ಮಾಪಕರೇ, ನೀವು ಬಂದು ಈ ರೀತಿ ಚಿತ್ರಗಳು ಮಾಡೋದು ಬಹಳ ಕಮ್ಮಿ, ಆದರೆ ನೀವು ಬಂದು ಮಾಡಿದ್ದೀರಾ. ಈ ರೀತಿ ಎಲ್ಲರೂ ಈ ರೀತಿ ಸಿನಿಮಾ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸುಂದರರಾಜ್ ಮತ್ತು ಮೇಘನಾ ಮೇಡಮ್ ಭಾಳ ಬಾಲ ನಟಿಯಾಗಿ ನಟ ಅದೇ. ಅಲ್ಲಿಂದ ಸುಂದರಣ್ಣ ಭಾಳ ವಿಶೇಷ. ಒಂದು ಬರುಗರವರ ಚಿತ್ರಗಳು ಅಂದರೆ ಒಂದು ಕೌಟುಂಬಿಕವಾದ ವಾತಾವರಣ ಇರುತ್ತೆ. ನಾನು ಅನೇಕ ಕರಡಿಪುರದಿಂದ ಆರಂಭವಾದ ಒಂದು ಜರ್ನಿ ಇಲ್ಲಿಯವರೆಗೂ ಬಂದಿದೆ. ಬರಗೂರವರ 25ನೇ ಈ ಚಿತ್ರ ಬಹಳ ವಿಶೇಷವಾಗಿ ಹಾಲಿವುಡ್ ಸ್ಪರ್ಧೆಯಲ್ಲಿದೆ. ಭಾರತದ, ಅದರಲ್ಲೂ ಕನ್ನಡದ ಒಂದು ಚಿತ್ರ ವಿದೇಶಿ ವಲಯದ ಸ್ಪರ್ಧೆಯಲ್ಲಿರೋದು ನಾವೆಲ್ಲ ಕನ್ನಡಿಗರು ಸಂತೋಷ ಪಡಬಹುದಾದ ಒಂದು ವಿಷಯ. 25 ಚಿತ್ರಗಳ 50 ವರ್ಷಗಳ ಅವರ ಜರ್ನಿ, ಅಸಾಧಾರಣವಾದ ಕಷ್ಟ, ಕಾರ್ಪಣ್ಯ ಮತ್ತು ಪ್ರಶಸ್ತಿಯ ಗೌರವ, ಇವು ಎಲ್ಲವುಗಳ ಸಮ್ಮಿಲನವಾಗಿ ಇವೆ. ಬರಗೂರವರು ಆರಂಭಿಸಿದ ಚಿತ್ರ ಜೀವನ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಕನ್ನಡ ಮೇಷ್ಟ್ರೊಬ್ಬರಿಗೆ ಎಷ್ಟು ವೈವಿಧ್ಯವಾದ ಒಂದು ಶಕ್ತಿ ಇದೆ, ಅಭಿವ್ಯಕ್ತಿಯ ಸಾಧ್ಯತೆಗಳು, ಟ್ಯಾಲೆಂಟ್ ಅನ್ನೋಂಥದ್ದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು, ಗಿರೀಶ್ ಕಾಸರವಳ್ಳಿ, ಬರಗೂರು ರಾಮಚಂದ್ರಪ್ಪ ಇವರೆಲ್ಲರೂ ಚಿತ್ರರಂಗಕ್ಕೆ ಬಂದೇ 50 ವರ್ಷ ಆಗಿದೆ. ಅವರು ಚಿತ್ರ ನಿರ್ಮಾಣ ಮಾಡ್ಲಿಕ್ಕೆ ಶುರುವಾಗಿರೋದಕ್ಕೆ ಅರ್ಧ ಶತಮಾನ ಆಗಿದೆ ಅಂದ್ರೆ ಅದು ಕನ್ನಡ ನಾಡಿನ ಒಂದು ವಿಶೇಷವಾದಂತಹ ಹೆಗ್ಗಳಿಕೆಯ ವಿಷಯ. ಮತ್ತು ತಾವು ಮಾಡಿದ 25 ಚಿತ್ರಗಳಿಗೂ ಒಂದಿಲ್ಲೊಂದು ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಹೆಗ್ಗಳಿಕೆ ಬರಗೂರವರು. ಬರಗೂರವರು ಸಾಹಿತಿಯಾಗಿ ಎಷ್ಟು ಮುಖ್ಯನೋ ಹಾಗೆ ದೃಶ್ಯದ ಅಭಿವ್ಯಕ್ತಿಯಲ್ಲೂ ಕೂಡ ಅಷ್ಟೇ ಮುಖ್ಯರಾದಂತಹ ನಿರ್ದೇಶಕರು. ಪಂಪನ 2 ಕಾವ್ಯಗಳನ್ನ ಆಧರಿಸಿ ಅವನ ಇತಿವೃತ್ತವನ್ನ ಇಟ್ಟುಕೊಂಡು ಅಥವಾ ಅವನ ಜೀವನದ ವಿವರಗಳನ್ನ ಆಧರಿಸಿ ಚಿತ್ರಿಸಿರುವಂತಹ ಮಹಾಕವಿ ಕನ್ನಡ ಚಿತ್ರ ಚರಿತ್ರೆಯಲ್ಲೇ ಒಂದು ವಿಶಿಷ್ಟವಾದಂತಹ ಅನೇಕ ಬಗೆಯ ಈ ರೀತಿ ಅಂದರೆ ಸಾಹಿತ್ಯ ಮತ್ತು ಅಧಿಕಾರಕ್ಕೂ ಮತ್ತು ಸಾಹಿತ್ಯಕ್ಕೂ ಮತ್ತು ರಾಜಕಾರಣಕ್ಕೂ ಇರುವಂತಹ ಸಂಬಂಧದ ಅನೇಕ ಸೂಕ್ಷ್ಮಗಳನ್ನು ಈ ಚಿತ್ರ ವಿವರಿಸುತ್ತೆ. 2 ಪ್ರಧಾನವಾದಂತಹ ದೃಶ್ಯಾವಳಿಗಳಿವೆ. ಒಂದು ಆದಿಪುರಾಣದಿಂದ ಭರತ ಬಾಹುಬಲಿಯರ ಸಂಘರ್ಷ ಅಥವಾ ಯುದ್ಧ, ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಯುದ್ಧ ನಮ್ಮಿಬ್ಬರಿಗೆ ನಡಿಬೇಕೆ ಹೊರತು ನಮ್ಮ ಸಲುವಾಗಿ ಬೇರೆಯವರು ಜೀವತ್ಯಾಗವನ್ನು ಮಾಡಬಾರದು ಅನ್ನುವಂತಹ ಒಂದು ವಿವೇಕವನ್ನ ಕನ್ನಡ ನಾಡಿಗೆ ಮೊದಲು ಕೊಟ್ಟವನು ಪಂಪ. ಆಗ್ಲೇ ಅದು ಪ್ರಾಕೃತದಲ್ಲಿ ಬಹಳ ದೊಡ್ಡ ಚರ್ಚೆಯ ವಿಷಯ. ಅದು ಆ ಮೀಮಾಂಸೆಯೇ ಇವತ್ತಿಗೂ ನಮ್ಮ ನಡುವೆ ಬೆಳೆದಿದೆ. ಇವತ್ತಿನ ಯುದ್ಧದ ಅನೇಕ ವಿಷಯಗಳನ್ನ ಅದು ಚರ್ಚೆ ಮಾಡುತ್ತೆ. 2ನೇದು ಕುಲದ ಪ್ರಶ್ನೆ. ಅಭಿಮಾನ ಒಂದೇ ಕುಲಂ ಎಮ್ಮ ಕುಲಂಗಳು ನಿಮ್ಮನೆ ಮುಗ್ಗಡಿಪಿ ತಿಂಬುವೆ ಎನ್ನುವಂತಹ ಪಂಪನ ಪ್ರಸಿದ್ಧವಾದಂತಹ ಕುಲದ ಪ್ರಶ್ನೆಯನ್ನ ಮತ್ತು ಕುಲದ ಕಾರಣಕ್ಕಾಗಿ ಕರ್ಣ ಹೇಗೆ ಬಲಿಪಶು ಆಗ್ತಾನೆ ಅನ್ನುವಂತಹದ್ದು. ಇಡೀ ನಾಯಕತ್ವದ ಪ್ರಶ್ನೆ ಬಂದಾಗ ಪಂಪ ಭಾರತದ ನಿಜವಾದ ನಾಯಕ ಯಾರು ಅನ್ನುವಂತಹ ಚರ್ಚೆಯಲ್ಲಿ ಪಂಪನೇ ಆ ಕಾವ್ಯದ ನಾಯಕ ಅನ್ನುವಂತಹ ಒಂದು ಧ್ವನಿಪೂರ್ಣವಾದ ಕಾವ್ಯದ 10ನೇ ಆಶ್ವಾಸದ ಬಹುಮುಖ್ಯವಾದ ಒಂದು ದೃಶ್ಯಾವಳಿಯನ್ನ ಮೇಷ್ಟ್ರು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಹಳ ಚಿಕ್ಕದೇ, ಆದರೆ ಚಿಕ್ಕದ್ದು ಹೇಳ್ಬಹುದಾದ ಎಲ್ಲ ವಿಷಯವನ್ನು ಅದು ಬಹಳ ಧ್ವನಿಪೂರ್ಣವಾಗಿ ಹೇಳಿದೆ. ಈ ಚಿತ್ರದ ಜೊತೆಯಲ್ಲಿ ಇನ್ನೂ ಅನೇಕ ಚಿತ್ರಗಳು ಅವರು ಮಾಡಬೇಕು ಅಂದ್ಕೊಂಡಿರುವ ಅನೇಕ ಚಿತ್ರಗಳು ಮುಂದೆ ಬರಲಿ ಅಂತ ಆಶಿಸ್ತಾ, ಒಂದೆಲ್ಲ ಒಂದು ಹಿಂದಿನ ಚಿತ್ರ ಸ್ವಪ್ನ ಮಂಟಪದಲ್ಲಿ ಒಂದು ದೃಶ್ಯ ಇರ್ಬೋದು ಅಂತ ಹೋದೆ, ಹೆಚ್ಚು ಕಡಿಮೆ ನಾನೇ ಅದರಲ್ಲಿ ವಿಲನ್ ಆಗಿಬಿಟ್ಟಿದ್ದೆ. ನನಗೆ ಬಹಳ ಖುಷಿಯಾದದ್ದು ಸುಂದರ್ ರಾಜ್ ಅವರ ಪಾತ್ರ ಇದರಲ್ಲಿ. ಆ ಗುರು ಯಾರು ಅಂತ ನೋಡಿರ್ಲಿಲ್ಲ, ಗುರು ಯಾರು ಅಂತ ನಾವು ಕಂಡಿರ್ಲಿಲ್ಲ. ಎಷ್ಟೋ ಸರಿ ಕೆಲವು ಪಾತ್ರಗಳು ಬಂದ್ರೆ, ಕಳೆದ 40 ವರ್ಷದಿಂದ ನಾನು ಪಂಪನ 2 ಕೃತಿಗಳನ್ನ ಗಂಭೀರವಾದ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿದ್ದೀನಿ. ಆದ್ರೆ ಗುರು ಒಬ್ಬ ಹೆಂಗಿರ್ಬೋದು ಅನ್ನೋದನ್ನ ಈ ಚಿತ್ರ ನೋಡಿದ್ಮೇಲೆ ನನಗೆ ಹೆಚ್ಚು ಒಂದು ರೀತಿಯಲ್ಲಿ ದಾರ್ಶನಿಕತೆ ಅಂತೀವಲ್ಲ, ದರ್ಶನ ಬಹಳ ಅದ್ಭುತವಾದ ಮಾತು. ಆ ದರ್ಶನ ಅನ್ನೋದು ಬಹುತೇಕ ಕವಿರಾಜ ಮಾರ್ಗದ ಒಳ್ಳೆಯ ಕಾವ್ಯ ಯಾವುದು ಅನ್ನುವಂಥದ್ದಕ್ಕೆ ಅತ್ಯುತ್ತಮವಾದ ಸಾಕ್ಷಿ ಪಂಪನದ್ದೇ.
ಪಂಪನ 2 ಕೃತಿಗಳ ಆಧಾರದ ಮೇಲೆ ಇಡೀ ಕನ್ನಡ ಸಾಹಿತ್ಯ ನಿಂತಿದೆ. ಅದು ಅಭಿವ್ಯಕ್ತಿಯ ಸಂದಿಗ್ಧದ 2 ಸಂಘರ್ಷಗಳನ್ನು ಹೇಳುತ್ತೆ. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಲ್ಲರದನ್ನು ಕ್ಷಮೆ ಕೇಳ್ತಾ, ಇಲ್ಲಿ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೆ ನಮ್ಮ ಪ್ರೀತಿಯ ಗುರುಗಳು, ನಮ್ಮ ಹಿರಿಯ ನಿರ್ದೇಶಕರಾದ ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ, ಹಾಗೆ ನಮ್ಮ ನಿರ್ಮಾಪಕರಿಗೆ, ನಮ್ಮ ಚಿತ್ರದ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರದವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮಹಾಕವಿ ಪಂಪ ಇದು ಕೇವಲ ಚಿತ್ರ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಇತಿಹಾಸ, ಸಾಹಿತ್ಯ ಹಾಗೂ ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಮುಂಬರುವ ಪೀಳಿಗೆಗೆ ಅಥವಾ ಈ ತಲೆಮಾರಿಗೆ ಪರಿಚಯ ಮಾಡಿಸುವಂತಹ ಒಂದು ಸುಂದರ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇಂತಹ ಐತಿಹಾಸಿಕ ಸಾಹಿತ್ಯ ಮಹತ್ವ ಇರುವಂತಹ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಅದೃಷ್ಟನೇ ಅಂತಾನೆ ಅನ್ಕೋತೀನಿ. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿರೋದು ಪಂಪನ ಪತ್ನಿ. ಈ ಒಂದು ಪಾತ್ರ ತುಂಬಾ ಇತಿಹಾಸ ಹಾಗೂ ಭಾವನೆ ಇರುವಂತ ಪಾತ್ರ. ಇಂಥ ಪಾತ್ರ ನಾನು ಮಾಡಿರೋದು ನನ್ನ ವೃತ್ತಿ ಜೀವನಕ್ಕೆ ತುಂಬಾ ಗೌರವ ತಂದುಕೊಡುತ್ತೆ. ಇಂತಹ ಪಾತ್ರ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಗುರುಗಳು ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ ನನ್ನ ಪ್ರೀತಿಯ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಮಿತಾ ಮ್ಯಾಮ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ, ತುಂಬಾ ಅತ್ಯುತ್ತಮ ಲೊಕೇಶನ್ಸ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಸುಂದರಾಜ್ ಸರ್ ಹೇಳಿದಾಗೆ ಆದಿಕವಿ ಅಂತ ಬಂದಾಗ್ಲೇನೆ ನಾವು ಈ ಒಂದು ಪ್ರದೇಶದಲ್ಲಿ ಶೂಟ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ನಲ್ಲಿ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆಗಿತ್ತು. ಅವಾಗ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಅತ್ಯುತ್ತಮವಾಗಿ ಬಂದಿದೆ ಅಂತ ಅನಿಸ್ತು. ಅಂಡ್ ನಾನು ಕೂಡ ನನ್ನ ಭಾಷೆ ಬೇರೆ, ಅದೇ ಸಿನಿಮಾದಲ್ಲಿರೋ ಜಕ್ಕರೆ ಪಂಪನ ಪತ್ನಿಯ ಭಾಷೆ ಬೇರೆ. ಆ ಒಂದು ಪಾತ್ರ ನಿರ್ವಹಿಸ್ಬೇಕಾದ್ರೆ ನನ್ನ ಎಫರ್ಟ್ಸ್ ಎಲ್ಲಾನು ಹಾಕಿದ್ದೀನಿ. ಹಾಗೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಅನುಭವ ಹಾಗೆ ಅವರ ಒಂದು ಮಾತು ಪ್ರತಿಯೊಂದು ತುಂಬಾನೇ ಕಲಿಸಿದೆ ನನಗೆ ಸಿನಿಮಾ ಮಾಡ್ಬೇಕಾದ್ರೆ. ಹಾಗೆ ಸಿನಿಮಾದಲ್ಲಿ ಎಲ್ಲ ಹಿರಿಯ ಕಲಾವಿದರಿದ್ದಾರೆ. ನಿಮ್ಮೆಲ್ಲರ ಜೊತೆಗೂ ನಾನು ಸ್ಕ್ರೀನ್ ಶೇರ್ ಮಾಡಿರೋದು, ನಿಮ್ಮೆಲ್ಲರ ಜೊತೆಗೆ ಆಕ್ಟ್ ಮಾಡಿರೋದು ಕೂಡ ನನ್ನ ಅದೃಷ್ಟ. ಹಾಗೆ ಕಿಶೋರ್ ಸರ್ ಎಂತಹ ಅತ್ಯುತ್ತಮ ಅಂದ್ರೆ ಒಳ್ಳೆ ಅದ್ಭುತ ನಟ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ತುಂಬಾ 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 ಸಿಂಪಲ್ ಪರ್ಸನ್. ನಾನು ನನ್ನ ಕೆರಿಯರ್ ಅಲ್ಲಿ ನೋಡಿರುವಂತ ವ್ಯಕ್ತಿಗಳಲ್ಲಿ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದು ತುಂಬಾ ಖುಷಿಯಾಗಿದೆ ಸರ್. ಒಂದು ವಿಶೇಷ ಅನುಭವ ಕೂಡ ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕನ್ನಡ ನಾಡು ಸಂಸ್ಕೃತಿ ಹಾಗೆ ಇತಿಹಾಸವನ್ನ ಎತ್ತಿ ಹಿಡಿದಿರುವಂತಹ ಸಿನಿಮಾ ಮಹಾಕವಿ ಪಂಪ. ಇಂತಹ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಬೆಂಬಲ ಜಾಸ್ತಿನೇ ಇರಬೇಕು. ಆಶೀರ್ವದಿಸಿ, ಬೆಂಬಲಿಸಿ, ಹಾಗೆ ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.